ಡಿಕೆ ದೇವಸ್ಥಾನದಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಆರ್ಭಟಿಸ್ತಾ ಇದ್ದಾರೆ. ಟೆಂಪಲ್ ರನ್ ನಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ಗೆ ಶಾಕ್ ಅನ್ನ ಕೊಟ್ರ ಸಿದ್ದು. ಸಿಎಂ ಕುರ್ಚಿ ಬಗ್ಗೆ ಡಿಕ್ಲರೇಷನ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ನಾನೇ 5 ವರ್ಷ ಸಿಎಂ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ಡಿಕೆ ಶಿವಕುಮಾರ್ಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರು ದೇವಸ್ಥಾನದಲ್ಲಿದ್ದರೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತಹ ಕೆಲಸಗಳು, ಅದು ವಿಧಾನಸಭೆಯಲ್ಲಿ. ಸಿಎಂ ಕುರ್ಚಿ ಬಗ್ಗೆ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾನೇ 5 ವರ್ಷ ಸಿಎಂ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ಡಿಕೆ ಶಿವಕುಮಾರ್ಗೆ ಡಿಚ್ಚಿ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ತೀನಿ. ಶಾಸಕಾಂಗ ಸಭೆಯಲ್ಲಿ 5 ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇವಾಗ ಕೊಟ್ಟಿಲ್ಲ ಸರ್, 5 ವರ್ಷ ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ, ಚೆಕ್ ಮಾಡಿ ಅಲ್ಲಿ. ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್, ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡ್ಕೊಳ್ಳಿ ಅಷ್ಟೇ, ಸರಿ ಮಾಡ್ಕೊಳ್ಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್, ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಸರ್, ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ ಸರ್, ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಹೈಕಮಾಂಡ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ಎಲೆಕ್ಟ್ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಬರಬೇಡಿ, ನನ್ನ ಪರವಾಗಿದೆ. ನಾವು
ಒಂದೇ ನಿಮಿಷ ಅಧ್ಯಕ್ಷರೇ, ಸುನೀಲ್ ಸರ್ ನಾವು ನನಗೆ ವಿಶ್ವಾಸ ಇದೆ ನಾಲ್ಕು- ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಚೆಕ್ ಮಾಡಿ ಅಲ್ಲಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಹೈಕಮಾಂಡ್ ಇಬ್ಬರೇ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕದ ಬಗ್ಗೆ 2.5 ವರ್ಷ ಅಂತ ಇಲ್ಲ, ನೀವು ತೀರ್ಮಾನ ಅವ್ರ ಆಗಿಲ್ಲ. ಪರವಾಗಿ ಬರಬೇಡಿ, ನನ್ನ ಪರವಾಗಿರಿ. ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ಸರ್ ನಾವು ಹೈಕಮಾಂಡ್ ತಮಗೆ ಪಾರ್ಟಿ, ಅನ್ಯಾಯ ಆಗ್ಬಾರ್ದು ಅಂತ ಹೈಕಮಾಂಡ್ ಹೇಳ್ತಾ ಹೇಳಿದಂಗೆ ಇದ್ದಾರೆ. ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷನೂ ತಾವೇ ನಾಳೆ ಮುಂದೆನೂ ನಾನೇ ಇರ್ತೀನಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ ಅಷ್ಟೇ, ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೋತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಹೈಕಮಾಂಡ್ ಇಬ್ಬರೇ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕದ ನಾನು ಬಗ್ಗೆ ಹೇಳಿದ್ದು ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕದ ಬಗ್ಗೆ 2.5 ವರ್ಷ ಅಂತ ಇಲ್ಲ, ನೀವು ತೀರ್ಮಾನ ಅವ್ರ ಪರವಾಗಿ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿರಿ. ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರ ಒತ್ತಡಕ್ಕೆ ಮಣಿದು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರಾ, ಅಥವಾ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ ಅನ್ನುವಂತಹ ಒತ್ತಡಕ್ಕೆ ಮಣಿತಾ ಇದ್ದಾರಾ ಅಂತ ಹೇಳಿ? ರಮ್ಯ, ಬಹಳಷ್ಟು ಗೊಂದಲಗಳು ಸರ್ಕಾರದ ಮಟ್ಟದಲ್ಲಿ ಇದ್ದಿದ್ದು ನಿಜ. ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ಶಾಸಕರಿಗೆ ನಾಯಕತ್ವ ವಿಚಾರದಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ. ಈ ನಡುವೆ ಆರಂಭ ಆದಂತಹ ಬೆಳಗಾವಿಯ ಅಧಿವೇಶನದ ಮೊದಲ ದಿನದಿಂದ ಇವತ್ತು ಕೊನೆಯ ದಿನದವರೆಗೂ ಕೂಡ ಹೆಚ್ಚು ಚರ್ಚೆ ಆಗಿದ್ದು ಡಿನ್ನರ್ ಪೊಲಿಟಿಕ್ಸ್ ಬಗ್ಗೆ. ಬಹುತೇಕ ನಾಯಕರುಗಳು ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಎರಡೂ ಬಣದವರು ಕೂಡ ಈ ಬಾರಿ ಡಿನ್ನರ್ ಪೊಲಿಟಿಕ್ಸ್ ಅಲ್ಲಿ ಬಿಜಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಮಾಡಿದಂತಹ 4 ಡಿನ್ನರ್ ಮೀಟಿಂಗ್ ಗಳಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದ್ದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಸಂಪೂರ್ಣವಾಗಿ ಬಲ ತುಂಬಬೇಕು, ಈ ಅವಧಿ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಮಾಡ್ಬೇಕು. ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದ್ರೆ ನಮ್ಮೊಳಗೆ ಒಬ್ಬರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತ ಒಂದು ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಯ್ತು. ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಖಡಕ್ ಆಗಿ ಕೇಳಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ ಅನ್ನು ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಾರುತಿ.